ಹೊಸ ವರ್ಷ ಅಂತೇಳಿ ಎಷ್ಟು ಹುರುಪಿರ್ತೈತಿ. ಆಗ್ಲೇ ಮತ್ತೆ ಹೊಸ ವರ್ಷ ಸ್ಟಾರ್ಟ್ ಆಗಿ 9 ದಿನ ಆತು ಇವತ್ತಿಗೆ. ನಮ್ಮ ಮನೆ ಬರಕ್ಕೆ ಇನ್ನಾದ್ರೂ ಒಂದಿನ ಹೋಗಿ ಹೊರಗೆ ಹೋಗಿ ಏನು ಹೊಸ ವರ್ಷಕ್ಕೆ ಉಣ್ಲಿಲ್ಲ, ಏನು ಇದನ್ನ ಮಾಡಲಿಲ್ಲ. ಅವಾಗ ಮಾಡೋಣಪ್ಪ ಅಂದ್ರೆ ಜಾತ್ರೆ ಒಂದು ಮುಂದೆ ಬಂದ್ಬಿಡುತ್ತೆ. ಹಿಂಗಾಗಿ ಜಾತ್ರೆ ಗದ್ದಲ್ದಾಗನ ಆಗ್ಬಿಟ್ವಿ. ಹಿಂಗಾಗಿ ಈಗರ ಒಂದಿಟ್ಟು ಎಲ್ಲರಿಗೂ ಕೇಳ್ಕೊಂಡು ಏನು ಅನ್ನೋದೊಂದು ಸ್ವಲ್ಪ ಹೋಗಿ ಎಲ್ಲ ಮಾಡ್ಕೊಂಡು ಆದ್ರೆ ಮನ್ಯಾಗ ಉಣ್ಣೋದ, ಇಲ್ಲಾಂದ್ರೆ ಹೊರಗೆ ಹೊಲಕ್ಕೆ ಹೋಗಿ ಉಂಡಾರ ಬರೋಣಂತೆ. ನೋಡೋಣ, ಎಲ್ಲರಿಗೂ ಫೋನ್ ಮಾಡಿ ಕರಿತೇನೆ ಏನು ಮಾಡ್ತಾರೆ. ಗಿರ್ಜಾ ಮುಂಜಾನೆ ಬರ್ತೀನಿ ಅಂತಂದಿದ್ಲು, ಆಕಿನೂ ಇನ್ನೂ ಬಂದಿಲ್ಲ. ಆಕಿಗೆ ಫೋನ್ ಮಾಡ್ಬೇಕೇನು, ಮಾಡಿ ಕರಿತೇನೆ. ಹಾಲು ಬಿಸಿ ಆದ್ವಿ, ಒಂದಿಟ್ಟು ಚಾಕ್ ಇಟ್ಕೊತೇನೆ. ಮೊದಲು ಚಾಕ್ ಒಂದಿಟ್ಟೇನಿ, ನಡ ಒಂದು ಹೊಡ್ಯಾಕತ್ಬಿಟ್ಟವ. ಯಾಕೇನು ಸ್ವಲ್ಪ ಕುಂದಿರ್ತೇನೆ. ಕುಂತು ಇನ್ನೇನು ಕೆಲಸ ಎಲ್ಲ ಆಗೈತಿ. ಕೆಲಸ ಅದು ಮಾಡ್ಕೊಂಡು ಈಗ ಅಡ್ಗೆ ಏನು ಮಾಡಲಿ, ಅಡ್ಗೆ ಒಂದು ಭಾಳ ನನಗೆ ತಲೆ ಕೆಟ್ಟು ಬಿಟ್ಟಂಗೆ ಆಗೈತಿ. ಹೋದ್ರೆ ಮಠಕ್ಕೆ ಹೋದ್ರೆ ಊಟಾರ ಮಾಡ್ಕೊಂಡು ಬರ್ತಿದ್ವಿ. ಮತ್ತು ಇವರೆಲ್ಲರೂ ಏನಂತಾರೆ ಏನೋ ನೋಡೋಣ. ಸುಮ್ಮನೆ ಈಗ ನನಗೂ ಅಷ್ಟು ಟೈಮ್ ಇಲ್ಲ ಬಿಡು. ಮನ್ಯಾಗ ಒಂದು ಈಟ್ ಏನಾರ ಮಾಡ್ಕೊಂಡ್ಬಿಡ್ತೇನೆ. ಆ ಕಡೆ ಅನ್ನ ಒಗ್ಗರ್ನಿಯಾರ ಏನಾರ ಮಾಡಿಬಿಡ್ತೇನೆ. ಇಲ್ಲಾಂದ್ರೆ ರೊಟ್ಟಿ ಅದಾವ, ಹೆಂಗಿದ್ರು ಕಡಕ್ ರೊಟ್ಟಿ ಜಾತ್ರೆಗೆ ಮಾಡಿದ್ವು ಅಂತೇಳಿ ಅದನ್ನೊಂದು ಮಾಡೋಣ. ಇವ್ರೇನು ಹೊಸ ವರ್ಷದ ಪಾರ್ಟಿ ಮಾಡಕ್ಕೆ ಬರ್ತಾರ ಏನು, ಮತ್ತು ಇದು ಸಂಕ್ರಮಣ ಒಂದು ಐತಲ್ಲ ಯವ್ವ, ಈಗ ಅದೊಂದು ಮರ್ತ ಬಿಟ್ಟಿದ್ದೆ ನೋಡಿ ನಾನು. ಆತಿನ ಬುಧವಾರನ ಐತಿ ಸಂಕ್ರಮಣ. 13ನೇ ತಾರೀಕಿಗೆ ನನ್ನ ಮಗಳ ಬರ್ತಡೇ ಐತಿ. ಬುಧವಾರ ಅಂದ್ರೆ ಸಂಕ್ರಮಣ ಐತಿ. ಏನು ಮಾಡಲಿ, ಮತ್ತು ಕರಿಗೋದು ಈಗ ಅಡುಗೆ ಮಾಡೋದೇ ಐತಲ್ಲ. ಹಿಂಗೆ ಮಾಡ್ತೇನೆ ಸುಮ್ಮನೆ. ಇನ್ನೊಂದು 2-3 ದಿನದಾಗ ಏನಾರ ಒಂದಿಟ್ಟು ಮಾಡ್ಕೊಂಡು ಒಣ ಏನಾರ ಚಕ್ಲಿ ಅಂತೂ ಮೊನ್ನೆ ಮಾಡಿಟ್ಟೀನಿ. ಏನು ಮಾಡೋದಪ್ಪ ಒಂದು ಗೊತ್ತಾಗತ್ತಿಲ್ಲ. ಸುಮ್ಮನೆ ನ್ಯೂ ಇಯರ್ ಪಾರ್ಟಿನೂ ಆದಂಗೆ ಆಗ್ತೈತಿ, ಸಂಕ್ರಮಣ ಮಾಡ್ದಂಗೂ ಆಕೈತಿ. ಸಂಕ್ರಮಣಿಗೆ ಹೋಗ್ಬಿಟ್ರೆ ಆಯ್ತು ಬಿಡು. ಕರೆದು ಇವ್ರಿಗೆ ಎಲ್ಲರಿಗೂ ಹೇಳಿದ್ರೆ ಆಯ್ತು ಆ ಕಡೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ? ಭಾಳ ದಿನ ಆಗಿತ್ತು ಕರೆಕ್ಟ್ ಈ ಚಾನಲ್ಗೆ ವಿಡಿಯೋ ಹಾಕತ್ತಿರಲಿಲ್ಲ. ಆಮೇಲೆ ನಾನು ಇನ್ನೂ ಒಂದು ಚಾನಲ್ ಕ್ರಿಯೇಟ್ ಮಾಡೀನಿ ರೀ. ಆ ಚಾನಲ್ಗಂತೂ ಭಾಳ ಜನ ಎಲ್ಲರೂ ಸಪೋರ್ಟ್ ಮಾಡಾತ್ತೀರಿ. ಪ್ಲೀಸ್ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಅದು ವಾಚ್ ಟೈಮ್ ಕಂಪ್ಲೀಟ್ ಆಗೈತಿ, ಆದರೆ ಇನ್ನೂ 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಪ್ಲೀಸ್ ಇದ್ರೊಳಗೆ ಯಾರೆಲ್ಲ ನೋಡಾತ್ತಿರಲ್ಲ ಅದ್ರೊಳಗೂ ಬೇರೆ ಬೇರೆ ಕತೆ ಎಲ್ಲ ನಾನು ಹಾಕ್ತೀನಿ ರೀ. ಪ್ಲೀಸ್ ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಪ್ಪ ನಿಮ್ಗೆ ಕತೆ ಎಲ್ಲ ನೋಡೋಕ್ಕೆ ಬೇಡ, ಆ ಚಾನಲ್ ಒಳಗೆ ಬ್ಲಾಗ್ಸ್ ಎಲ್ಲ ಹಾಕ್ರಿ ಅಂತಂದ್ರೆ, ಇಲ್ಲ ಚಾಲೆಂಜ್ ವಿಡಿಯೋಸ್ ಎಲ್ಲ ಹಾಕಂತಂದ್ರೆ ಆ ಚಾನಲ್ ಒಳಗೆ ನಾನು ನೀವು ಯಾವ ಥರ ವಿಡಿಯೋ ಕೇಳ್ತಿರಲ್ಲ ಆ ಥರ ವಿಡಿಯೋ ನಾನು ಹಾಕ್ತೀನಿ ರೀ. ಆಮೇಲೆ ಇವಾಗ ಇಷ್ಟು ದಿನ ನಾನು ವಿಡಿಯೋ ಹಾಕಿಲ್ಲ, ಅದಕ್ಕೆ ಕಾರಣ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಸ್ವಲ್ಪ ಮಾನಿಟೈಸಿದ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ. ಅದು ಮೊನ್ನೆವರೆಗೂ ಟೈಮ್ ತೊಗೋತ್ರಿ ನನಗೆ. ಒಂದು 1.5 ತಿಂಗಳ ಆಗಿರ್ಬೋದು ಅನ್ಕೊತೀನಿ ರೀ. 1.5 ತಿಂಗಳನ್ನ ನನಗೆ ಟೈಮ್ ತೊಗೊಂಡೈತದ. ಮೊನೋ ಆನ್ ಆಗಿತ್ತು ರೀ ನಂದು. ಮತ್ತು ಲಾಸ್ಟ್ ಟೈಮ್ ಆನ್ ಆಗಿತ್ತು, ಬಟ್ ಏನೋ ಒಂದು ಕಾರಣದಿಂದ ಅದು ಆಫ್ ಆಗಿಬಿಟ್ಟಿತ್ತು. ಈಗ ಮತ್ತೆ ಅದನ್ನು ಆನ್ ಮಾಡ್ಕೊಂಡೀನಿ. ಅದಾದಮೇಲೆ ಇವಾಗ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ. ಮೊನ್ನೆಯಿಂದನೇ ಹಾಕ್ಬೇಕಂತ ಮಾಡಿದ್ದೆ. ನಮ್ಮದು ಜಾತ್ರೆ ಎಲ್ಲ ಇತ್ತು ರೀ, ನಮ್ಮ ಕೊಪ್ಪಳ ಜಾತ್ರೆ. ಸೊ ಹಿಂಗಾಗಿ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಇನ್ಮೇಲಿಂದ ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ ರೀ. ಆ್ಯಂಡ್ ಸೊ ಮೊದಲೆಲ್ಲ ಹೆಂಗೆಲ್ಲ ಸಪೋರ್ಟ್ ಮಾಡಾತಿದ್ರಲ್ಲ, ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡಿರಿ. ನಿಮ್ಗೆ ಜಾಸ್ತಿ ಯಾವ ಥರ ಎಲ್ಲ ವೀಡಿಯೋ ಬೇಕಂತೇಳಿ ಒಂದಿಬ್ಬರು ಜನ ನನಗೆ ಮೆಸೇಜ್ ಮಾಡಿ ಕಳಿಸಿದ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನೀವು ಹೇಳಿರೋ ಕತ್ತಿನೂ ನಾನು ಮಾಡೋಕ್ಕಂತೂ ಖಂಡಿತ ಟ್ರೈ ಮಾಡ್ತೀನಿ ರೀ. ಯಾಕಂದರೆ ನೀವು ಯಾವ ಥರ ಕೇಳಿರ್ತೀರಲ್ಲ ಅದೇ ಥರ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇರ್ತೈತೆ ಅಂದ್ರೆ ನಾನು ಯಾಕೆ ಮಾಡಲ್ಲ. ಸೊ ಖಂಡಿತ ಮಾಡ್ತೀನಿ, ಬಟ್ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ರೀ. ಯಾಕಂದರೆ ಇವಾಗ ನಾನು ಯಾವ ಥರ ಎಲ್ಲ ಅಂದ್ಕೊಂಡಿನಲ್ಲ ವಿಡಿಯೋ, ಅದೆಲ್ಲ ನನಗೆ ವಿಡಿಯೋ ಕಂಪ್ಲೀಟ್ ಆಗಿಬಿಟ್ಟು ಅಂದರೆ ನೀವೆಲ್ಲ ಹೇಳಿದ್ದೆಲ್ಲ ಒಂದು ನನ್ನ ಬುಕ್ ಒಳಗೆ ಬರೆದು ಇಟ್ಕೊಳತ್ತೀನಿ ರೀ. ಅದನ್ನು ನಾನು ಖಂಡಿತ ನಾನು 1 by 1 ನಾನು ಮಾಡ್ಕೊತ ಹೋಗ್ತೀನಂತೆ. ಸೊ ಪ್ಲೀಸ್ ಇನ್ಮೇಲಿಂದ ಡೈಲಿ ವಿಡಿಯೋ ಬರ್ತಾವೆ ನೋಡಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇವತ್ತು ನಾವು ಗೆಳತರೆಲ್ಲರೂ ಸೇರಿ ಸಂಕ್ರಮಣದ ಏನೆಲ್ಲ ಮಾಡಬೇಕು ಏನೇನಿಲ್ಲ ಅಂತ ಹೇಳಿ, ಸೊ ಅದ್ರ ಬಗ್ಗೆ ನಾವು ಮಾತುಕತೆ ಮಾಡೋಣ ಅಂತ ಬರ್ರಿ. ಹಲೋ, ಹಾಂ ಗಿರ್ಜಿ, ಏನಾದ್ಲೇ ಮನೆ ಕಡೆಗೆ ಬರ್ತೇನೆ ಅಂತಂದಿದ್ದಿ, ಬರಲೇ ಇಲ್ಲ. ಹೌದನ, ನೀರು ಬಿಟ್ಟಿದ್ರನ? ಹೌದನ? ಇಲ್ಲ ನಿನ್ನೆ ನಮ್ಮ ಕಡೆಗೆ ಬಿಟ್ಟಿದ್ರ, ಮತ್ತು ಇವತ್ತು ನಿಮಗೆ ಬಿಟ್ಟಾರನ? ಆತನ ಕೆಲಸ. ಹಂಗಿದ್ರೆ ಸ್ವಲ್ಪ ನೀನು ಬರೋವಾಗ ಜಯಕ್ಕ ಇಕ್ಕಿಗೆ ಅದು ಎಲ್ಲರಿಗೂ ಒಂದು ಸ್ವಲ್ಪ ಕರ್ಕೊಂಬರವ, ಪಾರಕ್ಗೆ ಜಲ್ಜಾಗ. ಅವ್ರಿಗೆಲ್ಲ ಕರ್ಕೊಂಬಂದ್ಬಿಡ್ತೀಯಾ? ಇಲ್ಲಿ ತಗೋ, ಒಂದು ಸ್ವಲ್ಪ ಮಾತಾಡೋದೈತೆ ನಿಮ್ಮ ಕಡೆಗೆ. ಹೌದಾನ? ಕರ್ಕೊಂಬ. ಆಯ್ತು ತಗ, ಇಡ್ತೇನೆ. ಅವ್ರ ಕಡೆಗೆ ನೀರು ಬಿಟ್ಟಾರಂತೆ, ಕರ್ಕೊಂಬರ್ತೀನಿ ಅಂತಂದಾಳ. ಆಯ್ತು, ಸ್ವಲ್ಪ ಅಷ್ಟರ ಮಟ್ಟ ಚಹಾ ಕುಡಿತೀನಿ ಈಗ. ಮತ್ತು ಅವ್ರು ಬಂದಂದ್ರೆ ಮತ್ತೆ ಕುಡಿಯೋದೈತೆ ಐತಿ.
ಇಂಥ ತಂಡ್ಯಾಗ ಒಂದಿಟ್ಟು ಅಲ್ಲ ಅದೆಲ್ಲ ಹಾಕಿ ಮಾಡ್ಕೊಂಡಂದ್ರೆ ಚಾ ಗಂಟ್ಲಕ್ಕೆ ಎಷ್ಟು ಹಿತ ಅನಿಸ್ತೈತಿ. ಚಾ ಕುಡಿದು ಒಂದಿಟ್ಟು ಏನಾರು ಅಡುಗೆ ಮಾಡಿಡ್ತೀನವ. ಅವ್ರು ಬರೋ ಮಟ್ಟ ಮತ್ತಿನ್ನು ಅವ್ರು ಬಂದಂದ್ರೆ ಮಾತು ಹಚ್ಕೊಂಡು ಕುಂತಂದ್ರೆ ಇನ್ನು ಮುಗದ ಹೋತ. ಮೊಸರನ್ನ ಮಾಡಿದ್ನಿ ಮುಂಜಾನೆ ಮಜ್ಜಿಗೆ ಕಡ್ದಿದ್ದದು ಮೊಸರು ಭಾಳ ಇತ್ತು. ಮೊಸರನ್ನ ಮಾಡಿಟ್ಟೇನಿ. ಮಧ್ಯಾಹ್ನಗಂತೂ ಆಗ್ತೈತಿ ನಮಗೇನು ತಿನ್ನಾಕ. ನೋಡೋಣ ಸಂಜೆಗೆ ಏನಾರ ಮಾಡಿದ್ರೆ ಆತ. ಒಂದಿಟ್ಟು ಶೆಕೆನ್ ರೊಟ್ಟಿ ಅದು ಬಡ್ದಿಡ್ಬೇಕು, ಸಜ್ಜೆ ರೊಟ್ಟಿ ಅದು ಬಡ್ದಿಡ್ಬೇಕು. ಈಗ ಮತ್ತು ಸಂಕ್ರಮಣಕ್ಕೆ ಅದು ಬೇಕಾಗ್ತೈತಿ. ಆಮೇಲೆ ಎಳ್ಳುಂಡಿ ಮಾಡ್ಬೇಕು, ಆಮೇಲೆ ಶೇಂಗಾ ಹೋಳ್ಗೆ ಮಾಡ್ಬೇಕು. ಇನ್ನೂ ಕೆಲಸ ಭಾಳ ಅದಾವೆ. ಮತ್ತು ಇವ್ರೊಂದು ಏನೇನು ಮಾಡ್ತಾರೆ. ಮತ್ತು ಸಂಕ್ರಮಣಕ್ಕಂತೂ ನಾವು ಊಟಕ್ಕೆ ಹೋಗ್ತೀವಿ. ಆತಂದ್ರೆ ಊಟಕ್ಕೆ ಹೋಗೋದೇ ಇಲ್ಲ. ಏನು ಕರಿಗೆ ಹೋಗೋಣ ಅಂತಾರ, ಏನು ಮಾಡ್ತಾರ ನೋಡೋಣಂತ. ಇದನ್ನೆಲ್ಲ ಸರಿಸಿ ಮತ್ತು ಹೋಗಿ ಒಂದಿಟ್ಟು ಮುಂದಾರ ಕುಂದಿರ್ತೀನಿ. ಅವ್ರು ಬಂದಪ್ಪ ಅನ್ನಂದ್ರೆ ಏನು ಅನ್ನೋದು ಕೇಳ್ಕೊಂಡು ಏನು ಮಾಡ್ಕೊಳಕ್ಕೆ ಬರುತ್ತೆ. ಏನ ಲಕ್ಷ್ಮಕ್ಕ ಏನೋ ಮಾಡ್ಕೊಂಡು ಕುಂತಿಯಲ್ಲ, ಬಂದೇನ? ನಿಂದ ದಾರಿ ಕಾಯಕತ್ತಿದ್ ನೋಡಿ. ಪಾರಕ್ಕ ಜಲ್ಜಕ್ಕ ಈಕಿಗದು ಕರ್ಕೊಂಬ ಅಂತಂದ್ಮೇಲೆ ಜಯಕ್ಕಗೂ ಅದೆಲ್ಲ ಯಾಕೆ ಬಿಟ್ಟು ಬಂದಿ? ಆಕಿ ಪಾರಕ್ಕಿಗೆ ಕರೆದ್ನಿ ಮನ್ಯಾಗ. ಆಕಿನ ಗಂಡಗೆ ನಾಷ್ಟ ಹಾಕಿ ಕೊಡಾತಿದ್ದ. ಆಕಿ ನಡ್ಲಾಗಿರ್ತೀವಿ ಬಾ ನೀನು ನಾಷ್ಟ ಮಾಡಂತಿ ಇಬ್ರು ಕೂಡ ಹೋಗೋಣ ಅಂತಂದ್ಲ. ನಂದು ಬೇಡವಾ ಯಾಕೆ ಲಕ್ಷ್ಮಕ್ಕ ಕರ್ದಾಳ, ಅಲ್ಲೇ ಹೋಗ್ತೀನಿ ನೀನು ಬಾ ಆಕಿ ಕಂಡಿದ್ನ. ಮತ್ತೇನು ಸರಿ ಅನಿಸ್ತೈತಿ ಇಬ್ರು ಗಂಡ ಹೆಂಡತಿ ಕುಂತು ಉಣ್ಣಾಕತ್ತಿದ್ರೆ. ಅದಕ್ಕೆ ಇಲ್ಲ ತಗೋ ನಾ ಬರ್ತೀನಿ ಅಂತೇಳಿ ನೀ ಬಾ ಲಗು ಅಂತೇಳಿ ಬನ್ನಿ. ಇನ್ನೊಂದು 5 ನಿಮಿಷನಾಗ ಬರ್ತೀನಿ ಅಂತಂದ್ಲ. ಬರ್ತಾ ನೋಡಿ ಈಗ ಬರ್ತಿರ್ಬೇಕು ಆಕಿನು. ಹೌದನ? ಚಲೋ ಆಯ್ತು ಬಿಡಂಗಿದ್ರೆ ಬರ್ಕೊಳ್ಯಾಕ ಕುಂದ್ರೆ ಚಾ ಕುಡಿ ಅಂತಿ. ಇದು ಮೊಸರನ್ನ ನಯವ ಏನು ಮಾಡೋದು ಬೇಸರ ಆಗ್ಬಿಟ್ಟಿತ್ತು. ಸಾರು ಗೀರು ಅದೆಲ್ಲ ಮಾಡೋಕ್ಕದ. ರೊಟ್ಟಿ ಅದ ಪಲ್ಯ ಸೆಕೆಂಡ್ ರೊಟ್ಟಿ ಅದು ಇದ್ವ. ಪಲ್ಯ ಏನು ಮಾಡಿಲ್ಲ ಇವತ್ತು, ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಆರಾಮ ಅನ್ಸಾತಿಲ್ಲ ನೆಗಡಿ ಅದಾಗಿ. ಹಿಂಗಾಗಿ ಒಂದಿಟ್ಟು ಮೊಸರಿತ್ತ, ಮುಂಜಾನೆ ಕಡ್ದಿದ್ದು ಮೊಸರಿತ್ತು. ಅದ್ರ ಸಂಬಂಧ ನಮ್ಮ ಗಂಡದು ಏನಂದ ಮತ್ತೇನು ಎಲ್ಲ ಮಾಡ್ಕೊಂಡು ಕುದಿರ್ತೀವ ನಮ್ಗೊಂದಿಟ್ಟು ಇದನ್ನು ಮಾಡಿಬಿಡು ಮೊಸರನ್ನ ಮಾಡಿಬಿಡು. ಮೊದಲ ಬಿಸಿಲಾಗಿ ಮಾಡ್ಕೊಂಬಂದು ಹಂಗೆ ಬೇವ್ರು ಸುರಿತಿರ್ತೈತಿ. ಎಲ್ಲಿ 8-9 ಅಂದ್ರೆ ಥಂಡಿ ಇರ್ತೈತೆ. 8-9 ಆದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗಿಬಿಡ್ತೈತಿ. ಹಿಂಗಾಗಿ ಬಿಸಿಲಾಗಿ ರಗಡಾಗಿರ್ತೈತವ. ಒಂದಿಟ್ಟು ಮೊಸರನ್ನ ಮಾಡಿಬಿಡು, ಅದನ್ನು ಬಂದು ತಂಪಂಗೆ ಉಣ್ತೀನಿ ಅಂತಂದ. ಹಿಂಗಾಗಿ ಗಡಿಗಾಗ ಮೊಸರು ಮಾಡಕ್ಕೆ ಹಾಕಿದ್ನಿ ತಂಪೈತಿ. ಬಾ ತಿನ್ಬಾ ಒಂದಿಟ್ಟು. ನೀನು ಅದನ್ನ ಮಾಡಿಟ್ಟೆ ನೋಡಿ. ನನಗೆ ಚಾ ಮಾಡ್ಕೊಂಡೇನಿ. ಒಂದು ಸೆಕೆಂಡ್ ರೊಟ್ಟಿ ಅದಾವ, ಚೌಳಿಕಾಯಿ ಪಲ್ಯ ಐತಿ. ಒಂದಿಟ್ಟು ನಿನ್ನಿದಾದ್ನ ಒರೆಸ್ಕೊಂಡು ತಿಂದ್ಬಿಟ್ರೆ ಆತ ಕಡೆ. ಹೌದನ? ಬೇಡವಾ ನನಗೆ ಮೊಸರನ್ನ ಅದೇನು ಬೇಡ. ನನಗೂ ನೆಗಡಿ ಆಗಿಬಿಟ್ಟೈತೆ ಲಕ್ಷ್ಮಕ್ಕ. ಏನೇ ತಂಪಿನ ತೀರಾ ಇದು ಸಂಕ್ರಮಣ ಬಂದಂಗೆ ಜೋರಾಗಕತ್ತೈತ್ವ. ಇನ್ನೂ ಕಮ್ಮಿ ಆಗೋದು ಬಿಟ್ಟು ಅದಕ್ಕೆ ನಾನು ಒಂದಿಟ್ಟು ಅವಲಕ್ಕಿ ಮಾಡ್ಕೊಂಡಿದ್ನಿ, ಅದನ್ನ ತಿನ್ನಿ. ಮಧ್ಯಾಹ್ನ ಏನು ರೊಟ್ಟಿ ಪಲ್ಯ ಅಷ್ಟೇ ತಿಂತಿದ್ದಿ. ಬಿಸಿದ ಅನ್ನ ಸಾರು ಮಾಡೀನಿ. ನಾನು ಪಲ್ಯ ಅದು ಮಾಡೀನಿ. ಡೊಣ್ಗಾಯಿ ಇದು ಇದ್ವಾ ಅವನ್ನ ಮಾಡೀನಿ. ಮಧ್ಯಾಹ್ನ ಒಂದಿಟ್ಟು ತಂದು ಕೊಡ್ತೀನಿ ಅಂತ ತಗೋ ನಿನಗೆ, ಅದನ್ನು ತಿನ್ನಂತೆ ಅಂತ. ಮತ್ತೇನು ಬರೀ ಅನ್ನ ಇದು ರೊಟ್ಟಿ ಪಲ್ಯ ತಿಂತೀವಿ ನೆಗಡಿ ಆಗೈತೆ ಅಂತ ಹೇಳ್ತಿದ್ದಿ. ಒಳ್ಳೆ ಇದು ಕಾಳು ಮೆಣಸಿಂದು ರಸಮ್ ಟೈಪ್ ಮಾಡೀನಿ. ತೊಗೊಂಡು ಅನ್ನದಾಗ ಹಾಕೊಂಡು ತಿನ್ನಂದ್ರೆ ಲಘು ನೆಗಡಿ ಇಳಿದ್ಬಿಡ್ತೈತೆ ಅದಕ್ಕೆ. ಹೌದನ? ತೊಗೊಂಬಾರ ಯವ್ವ, ನನಗೂ ನೆಗಡಿ ಆಗಿಬಿಟ್ಟೈತೆ ಆ ಕಡೆ. ಮಾಡ್ಕೊಂಡು ಅದನ್ನಾರ ಮಾಡಿದ್ದಾರ ಕೊಡು ಒಂದಿಟ್ಟು, ಅದನ್ನಾರ ತಿಂತೇನೆ. ಮಾಡ್ಕೊಂಡು ತಿನ್ನಕ್ಕಂತೂ ಈಗ ನನಗೆ ಅಷ್ಟು ಇದನ್ನಿಲ್ಲವ. ಇನ್ನು ಕೆಲಸ ಭಾಳ ಅದಾವ. ನಾನು ಸಂಕ್ರಮಣ ಒಂದು ಬಂತು ಅಲ್ಲೇಲಿಪ್ಪ ಕುಂದ್ರೆ. ಹೌದಾ ಲಕ್ಷ್ಮಕ್ಕ, ಸಂಕ್ರಮಣ ಒಂದು ಬಂತು. ಅದ್ರ ಬಗ್ಗೆ ನಾನು ನಿನಗೆ ಬರ್ಬೇಕವ, ಬಂದು ಮಾತಾಡ್ಬೇಕಂತಿದ್ನಿ. ಎಷ್ಟೋ ಮಟ್ಟ ನೀನು ಫೋನ್ ಮಾಡಿ ಕರೆದಿದ್ದಿ. ಚಲೋನ ಆಯ್ತು ನನಗೆ. ಈಗ ಅವರು ಎಲ್ಲರೂ ಬರಲಿ ಮಾತಾಡಿ ಏನು ಅನ್ನೋದು ಇದನ್ನು ಮಾಡೋಕೆ ಬರ್ತೈತಿ. ಹ್ಞೂನೇವ ನನಗೂ ಅದೇ ಇದನ್ನ ನೋಡು. ಈಗ ಮತ್ತು ನಾವು ಹೊಸ ವರ್ಷಕ್ಕೆ ಎಲ್ಲಿನೂ ಏನು ಪಾರ್ಟಿ ಗಿರ್ಟಿ ಹಿಂಗೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕಂತೂ ಎಲ್ಲಿ ಹೋಗಿಲ್ಲ. ಮತ್ತು ನಾನು ಅದ್ರ ಸಂಬಂಧನೇ ನಿಮಗೆ ಕರಿಬೇಕಂತ ಯೋಚನೆ ಮಾಡಿದ್ನಿ. ಆಮೇಲೆ ನನಗೆ ಏನು ನೆನಪು ಬಂತು, ಸಂಕ್ರಮಣ ಒಂದು ಐತಲ್ಲ, ಮತ್ತು ಈಗ ಕರಿಗೆ ಹೋಗೋಣ, ಏನು ಸಂಕ್ರಮಣ ದಿನ ಹೋಗೋಣ. ಸಂಕ್ರಮಣದಂತೂ ಎಲ್ಲರೂ ಅಡುಗೆ ನಾವು ಮನ್ಯಾಗ ಎಲ್ಲ ಒಂದೇ ಥರ ಇರ್ತೈತೆ. ಅದ ರೊಟ್ಟಿ ಅದ ಪಲ್ಯ ಅದ ಅನ್ನ ಇದ ಮಾಡ್ತೇವೆ. ಮತ್ತು ಎಲ್ಲರೂ ಹ್ಞೂ ಅನ್ನಂದ್ರೆ ಸಂಕ್ರಮಣ ದಿನ ಹೋಗೋಣ. ಇಲ್ಲಪ್ಪ ಮತ್ತು ಕರಿ ದಿನ ಹೋಗಿ ಊಟ ಮಾಡ್ಕೊಂಡು ಬರೋಣ, ಅಡುಗೆ ಎಲ್ಲ ಹೊಲ್ದಾಗ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣಪ್ಪ ಅಂದ್ರೆ ಮತ್ತು ಹಂಗೆ ಮಾಡೋಣ. ಅದನ್ನೇ ಕೇಳೋಣ ಅಂತೇಳಿ ಕರೆದೆ ನೋಡಿ ನಾನು. ಅಯ್ಯ ಲಕ್ಷ್ಮಕ್ಕ, ಏನು ಬಿಡ ಇವ ಸಂಕ್ರಮಣಕ್ಕೇನು ಎಲ್ಲರೂ ಮನ್ಯಾಗೂ ಅದೇ ಇರ್ತೈತಿ. ಬೇಡ ಇವ ಅದ ಎಲ್ಲರೂ ಇಟ್ಟಿಟ್ಟು ರೊಕ್ಕ ಹಾಕಿ ಹೊಲಕ್ಕನ ಹೋಗಿ ಅಡುಗೆ ಮಾಡ್ಕೊಂಡು ಉಂಡ್ಬಿಡೋಣಂತೆ. ಅದೇ ಚಲೋ ಅನಿಸ್ತೈತಿ. ಒಂದಿನ ನಮಗೂ ಪಿಕ್ನಿಕ್ ಮಾಡ್ದಂಗೆ ಆಗ್ತೈತಿ. ಇಲ್ಲಾಂದ್ರೆ ನೋಡೋಣ ಆತಪ್ಪ ಅಂದರೆ ಎಲ್ಲರೂ ಅಡುಗೆ ಮಾಡ್ಕೊಂಡು ಮನ್ಯಾಗನ ಅಡುಗೆ ಮಾಡ್ಕೊಂಡು ಎಲ್ಲರ ಇಲ್ಲೇ ನಮ್ಮ ಸುತ್ತಮುತ್ತ ಎಲ್ಲರ
ಒಂದೇ ಪಿಕ್ನಿಕ್ ಅಂತಾರಲ್ಲವ ಹಂಗತಿ ಹೋದ್ನಂದ್ರೆ ಹಂಗತಿಯಾರ ಹೋಗೋಣ. ಇಲ್ಲಪ್ಪ ಅನ್ನಂದ್ರೆ ಮತ್ತು ಹೊಲ್ಗಳಿಗೆ ಹೋಗಿ ಊಟ ಮಾಡ್ಕೊಂಬರೋಣಪ್ಪ, ಅಲ್ಲೇ ಅಡುಗೆ ಮಾಡ್ಕೊಂಡ್ರೆ ಮತ್ತು ಅಲ್ಲೇ ಅಡುಗೆ ಮಾಡ್ಕೊಂಬರೋಣ, ಅಲ್ಲೇ ಅಡುಗೆ ಮಾಡ್ಕೊಂಡು ಹೋಗೋಣ. ನೋಡೋಣ ಎಲ್ಲರೂ ಏನಂತಾರೆ ಹಂಗೆ ಮಾಡ್ಕೊಂಡು ಹೋಗೋಣ. ಹಾಂ ಅಷ್ಟ ಮಾಡೋಣ ತಗೊಳ್ಳಿ. ಯಾಕಂದ್ರೆ ನಾವು ಏನು ಅದ ಮನೆ ಒಳಗನೆ ಇದು ತಿಂದು ನಮಗೂ ಬೇಸರ ಆಗ್ಬಿಟ್ಟಿರ್ತೈತೆ. ಹಿಂಗೆಲ್ಲರ ಹೊರಗು ಹೋದ್ನಂದ್ರೆ ನಮಗೂ ಚಲೋ ಅನಿಸ್ತೈತಿ. ಸಣ್ಣ ಸಣ್ಣ ಹುಡುಗರದ್ದು ಇರ್ತಾರೆ, ಚಲೋ ಅನಿಸ್ತೈತಿ. ತಗೋ ನೋಡೋಣ, ಅವರು ಬರಲಿ ತಗೋ. ಚಾ ಕುಡಿ ಅಷ್ಟರ ಮಟ್ಟ ನೋಡೋಣ, ಬರ್ತಾರೆ ಏನು ಮಾಡ್ತಾರೆ ನೋಡೋಣ. ಅವ್ರು ಬರೋ ಮಟ್ಟನೂ ಸ್ವಲ್ಪ ಚಾರ ಕುಡಿ ನೀನು. ಅವ್ರಿಗೆ ಮಾಡೇ ಇಟ್ಬಿಟ್ಟೇನು, ಚಾ ಆಗ್ಲಲ್ಲ ಎಲ್ಲಿ ಕಾಸ್ಕೊಂಡು ಕುಂದ್ರಲೇ ವಾಯ್ದ ಕಿಚ್ಚು ಬೆಲೆ ಬಿಡ್ತೇನೆ, ಬಿಸಿನೇ ಇರ್ತೈತಿ. ಅವರು ಒಂದೊಂದು ಕಪ್ ಚಾ ಕುಡಿತಾರೆ. ಚಕ್ಲಿ ಅದು ಮಾಡಿದ್ದೆ ನೋಡ್ಲೆ, ತಿಂತಿ ಅಂದ್ರೆ ತಿನ್ನು, ಮಂಡಾಳಕ್ಕೆ ಗರ್ಮಿ ಅದು. ಅಯ್ಯಯ್ಯವ ಬೇಡ ಯವ, ಜಾತ್ರೆಗೆ ನಮ್ಮ ಮನೆಯಾಗೂ ಮಾಡಿ ಬುಂದೆ ಗಿಂದೆ ಎಲ್ಲ ಅದಾವು, ತಿನ್ನಕ್ಕಾಗ್ಲಾರ್ದು ಹಾಳಾಕತ್ತಾವ ನೋಡಯ್ಯವ ತಾಯಿಯವು. ಮನ್ಯಾಗ ನಾ ಬೇರೆ ಮಾಡೀನಿ, ಮತ್ತು ಹೊರಗಿನ ಬೇರೆ ತಂದಿದ್ದೆಲ್ಲ ಹಂಗೈತಿ. ಅವು ಏನೇನವ ಮನೆಯೊಳಗೆ ಇದ್ದಾಗಂತೂ ತಿನ್ನಕ್ಕಾಗಂಗಿಲ್ಲ, ಖಾಲಿ ಆಗ್ತಾ ಬಂದಂಗನ ತಿನ್ಬೇಕು ಅನಿಸ್ತೈತಿ. ನಮ್ಮ ಮನ್ಯಾಗ ಚಕ್ಲಿ ಡಬ್ಬಿ ತುಂಬ ಮಾಡಂಗೆ ಇಟ್ಟೇನು ನೋಡ ಲಕ್ಷ್ಮಕ್ಕ, ಯಾರೂ ತಿನ್ನಕತ್ತಿಲ್ಲವ. ಏನು ಮಾಡ್ಬೇಕು? ಅಯ್ಯಯ್ಯವ ಹಂಗ ಆಗ್ತೈತೆ ಬಿಡಯ್ಯವ, ನಮ್ಮ ಮನ್ಯಾಗೂ ಅದ ಏನು ಮಾಡಿರ್ತೀವಲ್ಲ ಅದು ಅಲ್ಲೇ ಹಂಗೆ ಕೊಳಿತಿರ್ತೈತಿ ನೋಡೋದನ್ನು. ಮೊನ್ನೆ ಒಂದು 2-3 ಮಂದಿಗೆ ಅಲ್ಲೇ ಓಣ್ಯಾಗ ಹಂಚಿದ್ನಿ, ಮತ್ತು ನಿಮಗದು ಕೊಟ್ಟು ಕಳಿಸಿದ್ನಲ್ಲ, ಹಂಚಿದ್ನಿ. ಮತ್ತು ಮಿಕ್ಕಿದಂತೂ ಮನ್ಯಾಗ ಅದಾವು, ಡಬ್ಬಿ ತುಂಬ ಹಂಗೆ ಅದಾವು, ಯಾರೂ ತಿನ್ನಕತ್ತಿಲ್ಲ, ಹಂಗೆ ಬಿದ್ದಾವು ನೋಡವು. ಒಂದಿಟ್ಟು ಮೊನ್ನೆ ನಮ್ಮ ಅತ್ತೆ ಬರೋ ಒಂದಿಟ್ಟು ಬೂಂದೆ ಖಾರ ಅದೆಲ್ಲ ತೊಗೊಂಬಂದಿಲ್ಲ, ಅವು ಇನ್ನೂ ಹಂಗೆ ಹಾಕತ್ತಾವ ನೋಡು. ಬಾಯಿ ಇಲ್ಲವ ಕೆಲವೊಬ್ಬರು ಮನ್ಯಾಗ ತಿನ್ನೋ ಗತಿ ಇಲ್ಲ ಅನ್ನಂದ್ರೆ ತಂದೊಂದು ಈಟೇನಾರ ಇಟ್ಟನಂದ್ರೆ ಸಾಕು, ಕಚ್ಚಾಡ್ಕೊಂಡು ನಾಯಿ ತಿನ್ನಂಗೆ ತಿಂತಾವ. ನಮ್ಮ ಮನೆಗಳ್ನಾಗ ಎಲ್ಲ ಇದ್ದೂ ಬಾಯಿಲ್ಲ ನೋಡಿ ನಮಗೆ ತಿನ್ನೋಕೆ, ಕರೆ ಹೇಳ್ಬೇಕಂದ್ರೆ. ಹಾಂ ಹೌದು ಬಿಡ ಲಕ್ಷ್ಮಕ್ಕ, ಹಂಗೆ ಆಗ್ತೈತದ. ಯಾರ ಮನ್ಯಾಗ ತಿನ್ನಕ್ಕೆ ಇರ್ತೈತೆ ನೋಡು ಅವ್ರಿಗೆ ಬಾಯಿ ಇರಂಗಿಲ್ಲ ತಿನ್ನಕ್ಕೆ, ಯಾರ ಮನ್ಯಾಗ ತಿನ್ನಕ್ಕೆ ಒಂದಿಟ್ಟು ಗತಿ ಇರಂಗಿಲ್ಲ ನೋಡು ಅಂಥವ್ರು ಸಿಕ್ಕಿದ ಏನು ಸಿಕ್ಕರೂ ಬಿಡಂಗಿಲ್ಲ, ಕಂಡಾರ ಇಲ್ಲ ಅನ್ನರ್ಲಂಗೆ ತಿಂತಿರ್ತಾರೆ ನೋಡಿ. ಓಕೆ ಫ್ರೆಂಡ್ಸ, ಈ ವಿಡಿಯೋ ನಾನು ಇಷ್ಟನ್ನು ಸಂಕ್ಷಿಪ್ತ ಸಣ್ಣದ ಕಥೆಯಾಗಿ ಮಾಡಿ ನಾನು ಹಾಕಿನಂತ. ನೆಕ್ಸ್ಟ್ ಈಗ ನಾನು ಇದನ್ನು ಅಪ್ಲೋಡ್ ಮಾಡಿಬಿಡ್ತೀನಿ ರೀ, ಇದು ಅಪ್ಲೋಡ್ ಮಾಡ್ತೀನಿ ಈಗ. ಮತ್ತು ಸಾಯಂಕಾಲ ಒಂದು ವಿಡಿಯೋ ಮಾಡ್ತೀನಂತ, ಅದು ಎಲ್ಲರೂ ಸೇರಿ ಮಾತುಕತೆ ಎಲ್ಲಿ ಹೋಗೋದು ಏನು ಅದನ್ನೆಲ್ಲ ನಾನು ಮಾತುಕತೆ ವಿಡಿಯೋ ನಾನು ಮಾಡ್ತೀನಂತ. ಮತ್ತು ಈ ವಿಡಿಯೋ ನೀವು ಆದಷ್ಟು ಜಾಸ್ತಿ ಸಪೋರ್ಟ್ ಮಾಡಿರಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತಿತ್ತಲ್ಲ, ನಾವು ಹೊಲಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು, ಏನು ಎಲ್ಲಾರ ಒನ್ ಡೇ ಟ್ರಿಪ್ ಥರ ಹೋಗಿ ಮನೆ ಒಳಗನ ಅಡುಗೆ ಮಾಡ್ಕೊಂಡು ಒನ್ ಡೇ ಟ್ರಿಪ್ ಹೋಗಿ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬರ್ಬೇಕಂತ ಅನಿಸ್ತೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ಅದೇ ಥರ ವಿಡಿಯೋ ಮಾಡ್ತೀನಂತೆ.